ಮೌನದ ಕೊನೆಯ ಸತ್ಯ. ರಾತ್ರಿ 11:47. ಮೈಸೂರು ಬೆಂಗಳೂರು ಹೈವೇ ಪಕ್ಕದ ಹಳೆಯ ಲಾಡ್ಜ್. ಮಳೆ ಬೀಳುತ್ತಿತ್ತು. ಮಿಂಚಿನ ಬೆಳಕಿನಲ್ಲಿ ಲಾಡ್ಜ್ ಬೋರ್ಡ್ ಮೇಲೆ ಬರಹ ಮಸುಕಾಗಿ ಕಾಣುತ್ತಿತ್ತು. ಶಾಂತಿ ನಿಲಯ. ರೂಮ್ ನಂಬರ್ 207ರ ಬಾಗಿಲು ತೆರೆದೇ ಇತ್ತು. ಒಳಗೆ ರಕ್ತದ ಗುರುತುಗಳು. ಆದರೆ ಶವ ಇಲ್ಲ. ಇನ್ಸ್ಪೆಕ್ಟರ್ ವಿಕ್ರಮ್ ಶೆಟ್ಟಿ ಕೊಠಡಿಯನ್ನು ತಿರುಗಿ ನೋಡಿದ. ಶವ ಇಲ್ಲ ಅಂದ್ರೆ ಕೊಲೆ ಆಗಿಲ್ಲ ಅಂತಲ್ಲ ಎಂದನು. ಅವನ ಕಣ್ಣು ಟೇಬಲ್ ಮೇಲಿದ್ದ ಡೈರಿಯ ಮೇಲೆ ಬಿದ್ದಿತು. ಮೊದಲ ಪುಟದಲ್ಲಿ ಒಂದೇ ಸಾಲು: ನಾನು ಸತ್ಯ ಕಂಡ ದಿನವೇ ಸತ್ತೆ. ಡೈರಿಯ ಮಾಲೀಕ ಆದಿತ್ಯ ರಾವ್, ತನಿಖಾ ಪತ್ರಕರ್ತ, 3 ದಿನಗಳಿಂದ ನಾಪತ್ತೆ. ವಿಕ್ರಮ್ ಡೈರಿ ಓದಲು ಶುರು ಮಾಡಿದ. ಈ ಊರಲ್ಲಿ ಜನ ಮಾತಾಡಲ್ಲ, ಎಲ್ರೂ ನೋಡಿದ್ರೂ ನೋಡಿಲ್ಲ ಅಂತಾರೆ. ವಿಕ್ರಮ್ ನಿಟ್ಟುಸಿರು ಬಿಟ್ಟ. ಇದು ಕೊಲೆಯಲ್ಲ, ಮುಚ್ಚಿಟ್ಟ ಸತ್ಯ ಎಂದನು. ಕಲ್ಲೂರು ಹೆಸರಿಗೆ ಊರು, ವಾಸ್ತವದಲ್ಲಿ ಸಮಾಧಿ. ಪ್ರತಿ ಪ್ರಶ್ನೆಗೆ ಒಂದೇ ಉತ್ತರ: ನಮ್ಗೆ ಏನೂ ಗೊತ್ತಿಲ್ಲ ಸರ್. ಆದಿತ್ಯನನ್ನು ಕೊನೆಯದಾಗಿ ಭೇಟಿಯಾದವಳು ನಂದಿನಿ. ಅವಳ ಕಣ್ಣುಗಳಲ್ಲಿ ಭಯ. ಅವನು ಕೇಳಬಾರ್ದ ಪ್ರಶ್ನೆ ಕೇಳಿದ ಎಂದಳು. ಯಾರಿಗೆ ಎಂದು ವಿಕ್ರಮ್ ಕೇಳಿದ. ನಂದಿನಿ ಮೌನ. 4ನೆಯ ದಿನ. ಕೆರೆಯ ಬಳಿ ಒಂದು ಶವ. ಮುಖ ಗುರುತಿಸಲಾದಷ್ಟು ಹಾಳಾಗಿತ್ತು. ಆದರೆ ಕೈಯಲ್ಲಿದ್ದ ಉಗುರ ಆದಿತ್ಯನದ್ದೇ. ವಿಕ್ರಮ್ಗೆ ಅನುಮಾನ: ಇದು ಆದಿತ್ಯನ ಅಥವಾ ಯಾರನ್ನೋ ಆದಿತ್ಯನಂತೆ ತೋರಿಸ್ತಿದ್ದಾರಾ? ಆದಿತ್ಯನ ಮನೆಯಲ್ಲಿ ಮತ್ತೊಂದು ಡೈರಿ ಸಿಕ್ಕಿತು. ಅದರಲ್ಲಿ ಒಂದು ಹೆಸರು ಮರುಮರು: ಪ್ರಾಜೆಕ್ಟ್ ಮೌನ. ವಿಕ್ರಮ್ ಕಡತ ತೆರೆದ. ಇದು 10 ವರ್ಷಗಳ ಹಿಂದೆ ನಡೆದ ರಹಸ್ಯ ಪ್ರಯೋಗ. ಊರಿನ ಜನರ ಮೇಲೆ ಭಯ, ಅಪಘಾತ, ಆತ್ಮಹತ್ಯೆ, ಎಲ್ಲವೂ ಯೋಜನೆ. ವಿಕ್ರಮ್ಗೆ ಬೆದರಿಕೆ ಕರೆ: ನೀನು ಕೂಡ ಮೌನವಾಗು, ಇಲ್ಲದಿದ್ದರೆ ಮುಂದಿನ ಶವ ನೀನೇ. ಆ ಧ್ವನಿ ಪೊಲೀಸ್ ಸ್ಟೇಷನ್ ಒಳಗಿಂದಲೇ ಬಂದಿತ್ತು. ವಿಕ್ರಮ್ ಶಾಕ್. ಶತ್ರು ಹೊರಗೆ ಅಲ್ಲ, ಒಳಗೆ ಇದ್ದಾನೆ. ಶವದ DNA ರಿಪೋರ್ಟ್ ಬರುತ್ತದೆ. ಶವ ಆದಿತ್ಯನದ್ದಲ್ಲ. ವಿಕ್ರಮ್ ನಗುತ್ತಾನೆ. ಆದಿತ್ಯ ಜೀವಂತ ಇದ್ದಾನೆ, ಆದರೆ ಎಲ್ಲಿ? ಹಳೆಯ ಕಾರ್ಖಾನೆ. ಅಲ್ಲಿ ಬಂಧಿಯಾಗಿದ್ದ ಆದಿತ್ಯ. ನಾನು ಸತ್ತಂತೆ ತೋರಿಸಿಕೊಳ್ಳದೇ ಇದ್ದರೆ ಈ ಸತ್ಯ ಹೊರಬರಲಿಲ್ಲ ಎಂದು ಆದಿತ್ಯ ಹೇಳಿದ. ಆ ಕ್ಷಣದಲ್ಲಿ ಗುಂಡಿನ ಸದ್ದು. ವಿಕ್ರಮ್ ತಿರುಗಿದ. ಗುಂಡು ಹೊಡೆದವನು DSP ರಘುನಾಥ್. ಮೌನವೇ ಈ ಊರಿನ ನಿಯಮ ಎಂದನು. ಹೋರಾಟ. ಆದಿತ್ಯ ಗಾಯಗೊಳ್ಳುತ್ತಾನೆ. ವಿಕ್ರಮ್ ರಘುನಾಥನ್ನು ಬಂಧಿಸುತ್ತಾನೆ. ಸತ್ಯ ಎಷ್ಟು ದಿನ ಮೌನವಾಗಿರುತ್ತೆ ಎಂದು ವಿಕ್ರಮ್ ಕೇಳುತ್ತಾನೆ. ರಘುನಾಥ್ ನಗುತ್ತಾನೆ. ಜನ ಮರೆತ ದಿನ. ಆದಿತ್ಯ ವರದಿ ಪ್ರಕಟವಾಗುತ್ತದೆ. ಕಲ್ಲೂರು ದೇಶದ ಸುದ್ದಿಯಾಗುತ್ತದೆ. ವಿಕ್ರಮ್ ಲಾಡ್ಜ್ ಮುಂದೆ ನಿಂತು ನೋಡುತ್ತಾನೆ. ಮೌನ ಮುರಿದಾಗ ಶಬ್ದಕ್ಕಿಂತ ದೊಡ್ಡದು ಏನೂ ಇಲ್ಲ ಎಂದು ಹೇಳುತ್ತಾನೆ. DSP ರಘುನಾಥ್ ಬಂಧನವಾದರೂ ವಿಕ್ರಮ್ ಶೆಟ್ಟಿಗೆ ಮನಸ್ಸಿನಲ್ಲಿ ಶಾಂತಿ ಇರಲಿಲ್ಲ. ವಿಕ್ರಮ್ ತನ್ನೊಳಗೆ, ಇವನು ಒಬ್ಬನೇ ಇದನ್ನೆಲ್ಲ ನಡೆಸಿದ್ದಾನೆ ಅಂದ್ರೆ ಇಷ್ಟು ವರ್ಷ ಮೌನ ಉಳಿಯುತ್ತಿತ್ತ? ಪೊಲೀಸ್ ಠಾಣೆಯ ಫೈಲ್ ರೂಮಿನಲ್ಲಿ ಪ್ರಾಜೆಕ್ಟ್ ಮೌನ ಕ್ಲಾಸಿಫೈಡ್ ಎಂಬ ಮತ್ತೊಂದು ಫೈಲ್ ಸಿಗುತ್ತದೆ. ಅದರಲ್ಲಿ ಒಂದು ಫೋಟೋ. 10 ವರ್ಷ ಹಿಂದಿನ ಗುಂಪು ಫೋಟೋ. ಅಧಿಕಾರಿಗಳು, ವೈದ್ಯರು, ರಾಜಕಾರಣಿ. ಮಧ್ಯದಲ್ಲಿ ವಿಕ್ರಮ್ ಶೆಟ್ಟಿಯ ತಂದೆ ಶೆಟ್ಟಿರಾವ್. ವಿಕ್ರಮ್ ಬೆಚ್ಚಿಬಿದ್ದ. ವಿಕ್ರಮ್: ನನ್ನ ಅಪ್ಪ ಸತ್ತಿದ್ದು ಹೃದಯಾಘಾತ ಅಂತ ಹೇಳಿದ್ರು, ಆದರೆ ಫೈಲ್ ಹೇಳಿದ್ದೂ ಬೇರೆ. ಪ್ರಾಜೆಕ್ಟ್ ಮೌನಕ್ಕೆ ವಿರೋಧಿಸಿದವರು ಅಪಘಾತದಲ್ಲಿ ಸಾಯುತ್ತಾರೆ. ವಿಕ್ರಮ್ಗೆ ನೆನಪಾಯಿತು, ಅಪ್ಪ ಸಾಯುವುದಕ್ಕೂ ಮೊದಲು ಹೇಳಿದ್ದ ಮಾತು. ಶೆಟ್ಟಿರಾವ್: ಈ ಊರಿನ ಶಾಂತಿ ಸುಳ್ಳು ಮಗ, ನೀನೊಮ್ಮೆ ಇದನ್ನೆಲ್ಲ ನೋಡ್ತೀಯ. ವಿಕ್ರಮ್ ಕೈ ನಡುಗಿತು. ಆದಿತ್ಯ ಆಸ್ಪತ್ರೆಯಲ್ಲಿದ್ದಾನೆ. ವಿಕ್ರಮ್: ನೀನು ಸತ್ತಂತೆ ನಟಿಸಿದ್ದು ಯಾಕೆ? ಆದಿತ್ಯ ಮಂದಧ್ವನಿಯಲ್ಲಿ: ನಾನು ಬದುಕಿದ್ರೆ ನನ್ನ ಮಾತು ಯಾರೂ ನಂಬುತ್ತಿರಲಿಲ್ಲ ಸರ್. ಆದಿತ್ಯ ಇನ್ನೊಂದು ಹೆಸರು ಹೇಳುತ್ತಾನೆ: ಮಂತ್ರಿಯಾದ ಶಿವಾನಂದ. ಪ್ರಾಜೆಕ್ಟ್ ಮೌನ ರಾಜಕೀಯ ಶಕ್ತಿಯಿಂದ ರಕ್ಷಿತವಾಗಿತ್ತು. ವಿಕ್ರಮ್ಗೆ ಸತ್ಯ ಅರ್ಥವಾಗುತ್ತದೆ. ಜನರನ್ನು ಭಯದಲ್ಲಿ ಇಡುವುದು, ಅಪಘಾತ, ಆತ್ಮಹತ್ಯೆ, ನಾಪತ್ತೆ, ಎಲ್ಲವೂ ನಿಯಂತ್ರಣದ ಆಟ. ಕಲ್ಲೂರು ಊರು ಪ್ರಯೋಗಶಾಲೆ. ಇದು ಕ್ರೈಮ್ ಅಲ್ಲ, ಇದು ಮಾನಸಿಕ ಗುಲಾಮಗಿರಿ.
ವಿಕ್ರಮ್ಗೆ ಮತ್ತೆ ಬೆದರಿಕೆ ಕರೆ. ಈ ಬಾರಿ ಧ್ವನಿ ಪರಿಚಿತ. ಇನ್ಸ್ಪೆಕ್ಟರ್ ಮಂಜುನಾಥ್, ವಿಕ್ರಮ್ನ ಸಹಾಯಕ. ಸರ್, ನೀವು ಇಲ್ಲಿ ನಿಲ್ಲಿಸಿ, ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಕಥೆ ಮರುಕಳಿಸುತ್ತೆ. ವಿಕ್ರಮ್ಗೆ ಗೊತ್ತಾಯಿತು, ಶತ್ರು ಹೊರಗಿಲ್ಲ, ಅವನ ಜೊತೆಯಲ್ಲೇ ಇದ್ದಾನೆ. ಸಾರ್ವಜನಿಕ ಸಭೆ, ಮಂತ್ರಿಯ ಭಾಷಣ. ವಿಕ್ರಮ್ ಗುಪ್ತವಾಗಿ ರೆಕಾರ್ಡ್ ಪ್ಲೇ ಮಾಡುತ್ತಾನೆ. ಪ್ರಾಜೆಕ್ಟ್ ಮೌನ ಆಡಿಯೋ, ಕೊಲೆ ಆದೇಶಗಳು, ಹಣ ವರ್ಗಾವಣೆ. ಜನರಲ್ಲಿ ಗದ್ದಲ. ಮಂತ್ರಿಯ ಮುಖ ಬಿಳಿತು. ಮಂತ್ರಿಯನ್ನು ಬಂಧಿಸಲಾಗುತ್ತದೆ. ಪ್ರಾಜೆಕ್ಟ್ ಮೌನ ದೇಶದ ದೊಡ್ಡ ಹಗರಣ. ಆದಿತ್ಯ ವರದಿ ಪ್ರಕಟ. ವಿಕ್ರಮ್ ತನ್ನ ಅಪ್ಪನ ಫೋಟೋ ಮುಂದೆ ನಿಂತು ಹೇಳುತ್ತಾನೆ, ಈ ಬಾರಿ ನಾನು ಮೌನವಾಗಿರಲಿಲ್ಲ ಅಪ್ಪ. ಕಲ್ಲೂರು ಊರು ಮೊದಲ ಬಾರಿಗೆ ಶಾಂತವಾಗಿತ್ತು. ಭಯದಿಂದಲ್ಲ, ಸತ್ಯದಿಂದ. ಮೌನ ಎಲ್ಲವನ್ನೂ ಮುಚ್ಚಬಹುದು, ಆದರೆ ಸತ್ಯ ಹೊರಬಂದ ದಿನ ಅದೇ ಮೌನ ಸಾಕ್ಷಿಯಾಗುತ್ತದೆ. ಮುಂದುವರೆಯುವುದು. ಈ ಕಥೆ ನಿಮಗೆ ಇಷ್ಟ ಆಗಿದ್ರೆ ಮುಂದುವರಿಸಲು ದಯವಿಟ್ಟು ನಮ್ಮ ಚಾನಲ್ ಚಂದಾದಾರರಾಗಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ.